ಹಾಯ್, ನಾನು ನಿಮ್ಮ ಮೇಘಹರ್ಷ. ವೆಲ್ಕಮ್ ಟು ಮೈ ಡೈಲಿ ಲಾಗ್ಸ್. ನಾನಿವತ್ತು ನನ್ನ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಹೆಲ್ದಿ ಕೀನೋವಾ ಕಿಚಡಿನ ಮಾಡ್ಕೊಂಡು ಹೋಗಿದ್ದೆ ರೀ. ಕೀನೋವಾ ಕಿಚಡಿನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಕೀನೋವಾ ಅಂತೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಇದ್ರೊಳಗೆ ಹೈ ಪ್ರೋಟೀನ್, ಲೋ ಕೊಲೆಸ್ಟ್ರಾಲ್ ಇರುತ್ತೆ ರೀ. ಕೀನೋವಾ ವೆಯ್ಟ್ ಲಾಸ್ ಮಾಡೋರಿಗೆ ಅಂತೂ ಭಾಳ ಒಳ್ಳೇದ್ರಿ. ಕೀನೋವಾನ ನಾನು 1 ಬಟ್ಲಷ್ಟು ತೊಗೊಂಡಿದ್ದೆ ರೀ. ಕೀನೋವಾನ ಚಂದಂಗೆ ನೀರೊಳಗೆ ಒಂದು 2-3 ಸರಿ ತೊಳ್ಕೊಂಡಿದ್ದೆ ರೀ. ತೊಳ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಟಿದ್ದೆ ರೀ. ಕೀನೋವಾ ತೊಗೊಂಡ ಬಟ್ಲೊಳಗನ ಅರ್ಧ ಬಟ್ಲಷ್ಟು ತೊಗರಿಬೇಳೆ, ಅರ್ಧ ಬಟ್ಲಷ್ಟು ಮೈಸೂರು ಬೇಳೆನ ತೊಗೊಂಡು ಅವನು ಚೆನ್ನಾಗಿ ತೊಳ್ಕೊಂಡು ಅವನು ನೆನೆ ಹಾಕಿ ಇಟ್ಟಿದ್ದೆ ರೀ. ಕುಕ್ಕರ್ ಚಂದಂಗೆ ಕಾದ್ಮೇಲೆ ಅಡುಗೆ ಎಣ್ಣೆ ಹಾಕೊಂಡಿನ್ರಿ. ಜೀರಿಗೆ ಸಾಸಿವೆನ ಹಾಕೊಂಡಿನ್ರಿ. ಚಂದಂಗೆ ಚಟಪಟ ಅಂದಮೇಲೆ ಕಟ್ ಮಾಡಿದ್ದು ಈರುಳ್ಳಿ ಹಾಕೊಂಡಿನ್ರಿ. ಕರಿಬೇವು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಚಂದಂಗೆ ಹಸಿ ಸ್ಮೆಲ್ ಹೋಗುವವರೆಗೂ ಹುರ್ಕೊಂಡ್ರಿ. ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಟೊಮೊಟೊ, ಬೀನ್ಸು, ಕ್ಯಾಪ್ಸಿಕಮ್ಮು, ಫ್ಲವರು, ಹಸಿ ಬಟಾಣಿ ಎಲ್ಲ ತರಕಾರಿನೂ ಚಂದಂಗೆ ಎಣ್ಣೆ ಒಳಗೆ ಬೇಯಿಸ್ಕೊಂಡ್ರಿ. ಕೀನೋವಾ ನಮ್ಮ ಹೃದಯದ ಆರೋಗ್ಯನ ಹೆಚ್ಚಿಸಿದ್ರಿ, ಜೀರ್ಣಕ್ರಿಯೆನೂ ಇಂಪ್ರೂವ್ ಮಾಡುತ್ತೆ. ಕೀನೋವಾದಾಗ ಹೈ ಮ್ಯಾಗ್ನೇಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತೆ ರೀ. ಈಗ ನೆನೆಸಿಟ್ಟಿರೋ ಕೀನೋವಾ ಮತ್ತು ಬ್ಯಾಳಿನ ಕುಕ್ಕರ್ಗೆ ಹಾಕೋತೀನಿ ರೀ. ಚಂದಂಗೆ ಅವನ್ನೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ವಾರದಾಗ 2 ಸಾರಿ ಕೀನೋವಾ ತಿನ್ನೋದ್ರಿಂದ ಸಾಕಷ್ಟು ನಮ್ಮ ಆರೋಗ್ಯದೊಳಗೆ ಬದಲಾವಣೆ ಆಗುತ್ತೆ ರೀ. ಇದರಲ್ಲಿ ಸಾಕಷ್ಟು ನ್ಯೂಟ್ರಿಷನ್ನು, ಅಮೈನೋ ಆಸಿಡ್ಸ್ ಇರೋದ್ರಿಂದ ಕೀನೋವಾ ಒಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು ರೀ. ಈಗ ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕೀನೋವಾ ತೊಗೊಂಡ ಬಟ್ಲಿಂದನ 3 ಬಟ್ಲಷ್ಟು ನೀರು ಹಾಕ್ಕೊಂಡಿನಿ ರೀ. ಅಂದರೆ ನಾವು ಕಿಚಡಿ ಮಾಡೋದ್ರಿಂದ ಇದು ಮೆತ್ತಂಗೆ ಆಗ್ಬೇಕಲ್ರಿ, ಅದಕ್ಕೆ 3 ಕಪ್ನಷ್ಟು ನೀರು ಹಾಕ್ಕೊಂಡಿನಿ ರೀ. ನಿಮ್ಗೆ ಪಲಾವ್ ಟೈಪು ಉದುರು ಬೇಕಂದ್ರೆ 1-2 ಕಪ್ನಷ್ಟು ನೀರು ಹಾಕ್ಕೋರಿ. ಕೀನೋವಾ ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು ರೀ. ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿನಿ ರೀ. ಚಂದಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಬಾಯಿ ಮುಚ್ಚೋಣ್ರಿ. ಅದಕ್ಕೂ ಮೊದಲು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿನಿ ರೀ. ಲಿಂಬೆಹಣ್ಣು ಹಾಕಿದ್ರೆ ಹುಳಿ ಹುಳಿಯಾಗಿ ಇನ್ನೂ ಟೇಸ್ಟ್ ಚಲೋ ಆಗುತ್ತೆ ರೀ. ಇವಾಗ ಕುಕ್ಕರ್ ಬಾಯಿನ ಮುಚ್ಚಾತೀನಿ ರೀ. ಒಂದು 4-5 ಸೀಟಿ ಮಾಡಿಸೋಣ್ರಿ. ಅಂದರೆ ಕಿಚಡಿ ಮೆತ್ತಗೆ ಆಗ್ಬೇಕಂತ ಅದಕ್ಕೆ ಒಂದು ಸೀಟಿನ ಜಾಸ್ತಿನೇ ಹೊಡ್ಸತ್ತೀನಿ ರೀ. ಒಂದು 4-5 ಸೀಟಿ ಹೊಡ್ಸೀನಿ ರೀ. ಈಗ ನೋಡೋಣ ಬನ್ನಿ ಹೆಂಗಾಗಿದೆ ಕೀನೋವಾ ಕಿಚಡಿ ಅಂತ. ಸೂಪರಾಗಿರೋಂಥ ಕೀನೋವಾ ಕಿಚಡಿ ರೆಡಿ ಆಗೈತ್ರಿ. ನೋಡಿರಿ, ಮಸ್ತನಾಗ ಮೆತ್ತಗ ಕಿಚಡಿ ರೆಡಿ ಆಗೈತ್ರಿ. ಬೇಕಾದರೆ ನೀವು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ಇವಾಗ ಸರ್ವ್ ಮಾಡಿ ತಿನ್ನೋದಕ್ಕೆ ಕೀನೋವಾ ಕಿಚಡಿ ರೆಡಿ ಆಗೈತ್ರಿ. ಮಧ್ಯಾಹ್ನ ಲಂಚ್ ಬಾಕ್ಸ್ ಜೊತೆಗೆ ಕಟ್ ಮಾಡಿದ್ದ ಕ್ಯಾರೆಟು ಮತ್ತು ಸ್ನ್ಯಾಕ್ಸ್ಗಂತ ರೋಸ್ಟೆಡ್ ಮಖಾನ ತೊಗೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಶೇಂಗಾ ಚಕ್ಕಿ ಮತ್ತು ಆರೆಂಜ್ನ ತೊಗೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.